ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಇವತ್ತು ಒಂದು ಮಾಹಿತಿ ಸಿಗ್ತಾ ಇದೆ. ಅವರ ನೆಕ್ಸ್ಟ್ ಸಿನಿಮಾ ಬಿಲ್ಲಾರಂಗ ಭಾಷ್ಯ, ಅನೂಪ್ ಭಂಡಾರಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಅವರ ನೆಕ್ಸ್ಟ್ ಲೈನಪ್ಸ್ ಬಗ್ಗೆನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಅಪ್ಡೇಟ್ ಜೊತೆಗೆ. ಸೊ ಶುರು ಮಾಡೋಣ ಬನ್ನಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಕಿಚ್ಚ ಸುದೀಪ್ ಸರ್ ಅವರು ಅವರ ನೆಕ್ಸ್ಟ್ ಒಂದು 2-3 ವರ್ಷ ಇದೇ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಮಾತ್ರ ಹೋಗಲೇಬೇಡಿ. ಸೊ ಇನ್ನು ವಿಷಯಕ್ಕೆ ಬಂದರೆ, ವಿಕ್ರಾಂತ್ ರೋಣ ಸಿನಿಮಾ ಆಗಿ 2.5 ವರ್ಷ ಮೇಲೇ ಆಗ್ತಾ ಇದೆ. ಆ್ಯಂಡ್ ಅವರ ನೆಕ್ಸ್ಟ್ ಸಿನಿಮಾ ಕಿಚ್ಚ 46 ಅಂದರೆ ಮ್ಯಾಕ್ಸ್ ಸಿನಿಮಾ ಬಂದ್ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಸದ್ಯಕ್ಕೆ. ಆ್ಯಂಡ್ ಸೆಪ್ಟೆಂಬರ್ 2ನೇ ತಾರೀಕು ಬಂದ್ಬಿಟ್ಟು ಸಿನಿಮಾದ ರಿಲೀಸಿಂಗ್ ಡೇಟ್ನ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ಮತ್ತೊಂದು ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಆಗಿ ಬರ್ತಾ ಇದೆ ನಿಮಗೆ. ಸೊ ವಿಷಯ ಏನಪ್ಪ ಅಂದರೆ, ನಿಮಗೇನಾದರೂ ಟ್ರೈಲರ್ ಬರೋ ಸಾಧ್ಯತೆ ಇಲ್ಲ, ಬಟ್ ಸಮಥಿಂಗ್ ಏನೋ ಪ್ರಮೋಷನಲ್ ಕಂಟೆಂಟ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಸೆಪ್ಟೆಂಬರ್ 2ನೇ ತಾರೀಕು ಅವರ ಹುಟ್ಟುಹಬ್ಬದ ದಿನ. ಆ್ಯಂಡ್ ಅಫಿಷಿಯಲಿ ಅವರ ನೆಕ್ಸ್ಟ್ ಸಿನಿಮಾಗಳ ಬಗ್ಗೆನೂ ಅನೌನ್ಸ್ಮೆಂಟ್ ಮಾಡ್ತಾರೆ. ಸದ್ಯಕ್ಕೆ ಇವಾಗ ಸಿಕ್ಕಿರೋ ಮಾಹಿತಿನ ಇಟ್ಕೊಂಡು ನಿಮಗೆ ಅವರ ಲೈನಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮ್ಯಾಕ್ಸ್ ಮೇ ಬಿ ಸೆಪ್ಟೆಂಬರ್ 27ನೇ ತಾರೀಕು ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ರೂಮರ್ಸ್ ಪ್ರಕಾರ ಬರ್ತಿರೋ ಮಾಹಿತಿ ಇದು. ಆ್ಯಂಡ್ 2ನೇ ತಾರೀಕು ನಿಮಗೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಸಿಗುತ್ತೆ. ಸೊ ಮ್ಯಾಕ್ಸ್ 46 ಆದರೆ 47 ಇದೇ ಸಿನಿಮಾದ ಬಗ್ಗೆ ಸಾಕಷ್ಟು ಜನರಿಗೆ ಎಕ್ಸ್ಪೆಕ್ಟೇಷನ್ ಪೀಕ್ಸ್ಗೆ ಕರ್ಕೊಂಡು ಹೋಗ್ತಿರೋದು. ಸೊ ಕಾರಣ ಏನಪ್ಪ ಅಂದರೆ, ಅನೂಪ್ ಭಂಡಾರಿ ಅವರ ಡೈರೆಕ್ಷನ್. ಆ್ಯಂಡ್ ಸಾಕಷ್ಟು ದಿನಗಳಿಂದನೇ ಈ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದರು, ಬಟ್ ಯಾವಾಗ ಟೇಕ್ ಆಫ್ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಆ್ಯಂಡ್ ಮಾರ್ಚಲ್ಲಿ ಅನೂಪ್ ಭಂಡಾರಿ ಅವರು ಹೇಳಿದರು ಸೊ ಈ ಸಿನಿಮಾದ ಅಪ್ಡೇಟ್ ಒಂದು ಕೊಡ್ತೀನಿ ಅಂತ. ಆ್ಯಂಡ್ ಅವತ್ತು ಕೊಟ್ಟಿರಲಿಲ್ಲ. ಆ್ಯಂಡ್ ಇವತ್ತು ಆಗಸ್ಟ್ 28ನೇ ತಾರೀಕು. ಸೊ 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅನೂಪ್ ಭಂಡಾರಿ ಅವರು ಬಿಲ್ಲಾರಂಗ ಭಾಷ್ಯ ಸಿನಿಮಾದ ಒಂದು ಸಣ್ಣ ಅಪ್ಡೇಟು ಅಥವಾ ಬಿಗ್ ಅಪ್ಡೇಟು ಗೊತ್ತಿಲ್ಲ ನನಗೆ, ಬಟ್ ಸಮಥಿಂಗ್ ಈಸ್ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಲೋಡ್ ಆಗ್ತಾ ಇದೆ. ಸೊ ನಾಳೆ 10 ಗಂಟೆಗೆ ನಿಮಗೆ ಬಿಲ್ಲಾರಂಗ ಭಾಷಾ ಅಪ್ಡೇಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಇದಕ್ಕೆ ನಾನು ಗ್ಯಾರಂಟಿ. ಆ್ಯಂಡ್ ನನಗೆ ಸಿಕ್ಕಿರೋ ಮಾಹಿತಿ ಅಲ್ಲ, ಇದು ಅಫಿಷಿಯಲಿ ಈಗಾಗಲೇ ಅನೂಪ್ ಭಂಡಾರಿ ಅವರ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಆ್ಯಂಡ್ ಅವರ ಟ್ವಿಟರ್ ಹ್ಯಾಂಡಲ್ಲೇ ಮಾಡ್ತಿರೋ ವ್ಯಕ್ತಿ ಸಹ ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವು ಖಂಡಿತವಾಗ್ಲೂ ನಾಳೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅನೂಪ್ ಭಂಡಾರಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಬಿಲ್ಲಾರಂಗ ಭಾಷ್ಯ. ಸೊ ಈ ಸಿನಿಮಾದ ಈಗಾಗಲೇ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಈ ಸಿನಿಮಾ ಬಂದ್ಬಿಟ್ಟು 2 ಪಾರ್ಟ್ಸಲ್ಲಿ ಬರ್ತಾ ಇದೆ. ಆ್ಯಂಡ್ ಪಾರ್ಟ್ 1, ಪಾರ್ಟ್ 2 ಎರಡೂ ಸಿನಿಮಾಗಳಾಗಿ ಬರ್ತಾ ಇದೆ. ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವರೇ ಒಂದು ಇಂಟರ್ವ್ಯೂದಲ್ಲಿ ಹಂಚ್ಕೊಂಡಿದ್ದಾರೆ. ಬಿಲ್ಲಾರಂಗ ಭಾಷೆ ಬಂದ್ಬಿಟ್ಟು ಅತಿ ದೊಡ್ಡ ಬಜೆಟ್ ಸಿನಿಮಾ. ಆ್ಯಂಡ್ ಅದ್ರ ಜೊತೆಗೆ ಆ ಕಥೆನೂ ಸಹ ಅದೇ ಅದ್ಭುತವಾಗಿ ಬಂದಿರುವ ಕತೆ ಅಂತ ಹಂಚ್ಕೊಂಡಿರೋ ಮಾಹಿತಿ. ಸೊ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದರೆ ನಿಮಗೆ ಸ್ವಲ್ಪ ಖಂಡಿತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ವಿಕ್ರಾಂತ್ ರೋಣ ಸಿನಿಮಾ ಮಾಡ್ದಂಗೆ ಮಾಡ್ದಿರ ಒಂದು ಒಳ್ಳೆಯ ಕಥೆನ ಹಿಡ್ಕೊಂಡು ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ರೆ ಖಂಡಿತ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಸಿನಿಮಾ ಬಂದರೆ ಅದನ್ನು ಈ ಜನ್ರೇಷನಲ್ಲಿ ಅವರ ಸಿನಿಮಾನ ಎಂಜಾಯ್ ಮಾಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳೋಣ ಬಿಲ್ಲಾರಂಗ ಭಾಷಾ ತಂಡಕ್ಕೆ. ಆ್ಯಂಡ್ ಮುಂದೆ ದಿನಗಳಲ್ಲಿ ಖಂಡಿತ ಇದರ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರ್ತವೆ. ಸದ್ಯಕ್ಕೆ 29ನೇ ತಾರೀಕು ಆಗಸ್ಟ್ 2024 ಬೆಳಗ್ಗೆ 10 ಗಂಟೆಗೆ ನಿಮಗೆ ಒಂದು ಸಣ್ಣದೋ ದೊಡ್ಡದೋ ಏನೋ ಒಂದು ಸಿನಿಮಾ ತಂಡದಿಂದ ಒಂದು ಅಪ್ಡೇಟ್ ಬರ್ತಾ ಇದೆ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇನ್ನು ಅವರ 47ನೇ ಸಿನಿಮಾ ಆಯಿತು ಬಿಲ್ಲಾರಂಗ ಭಾಷ್ಯ. ಸೊ 48ನೇ ಸಿನಿಮಾ ನಿಮಗೆ ಗೊತ್ತಿರುತ್ತೆ, ತಮಿಳ್ ಇಂಡಸ್ಟ್ರಿಯಿಂದ ಒಬ್ಬ ಡೈರೆಕ್ಟರ್ ಈ ಸಿನಿಮಾನ ಡೈರೆಕ್ಷನ್ ಮಾಡ್ತಿದ್ದಾರೆ, ನೇಮ್ ಕಾಲ್ಡ್ ಚೇರನ್ ಅಂತ. ಆ್ಯಂಡ್ ಈ ಸಿನಿಮಾ ಸಹ ಅಟ್ ಎ ಟೈಮ್ ಈ ಎರಡೂ ಸಿನಿಮಾಗಳು ಕೆಲವೊಂದು ಮೂಲಗಳ ಪ್ರಕಾರ ಸಿಗ್ತಿರೋ ಮಾಹಿತಿ, ಈ ಎರಡೂ ಸಿನಿಮಾಗಳಲ್ಲಿ ಅಟ್ ಎ ಟೈಮ್ ಸಿನಿಮಾನ ಶೂಟಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಅಫಿಷಿಯಲಿ ಇದು ಸಾಧ್ಯನೋ ಇಲ್ವೋ ನನಗಂತೂ ಐಡಿಯಾ ಇಲ್ಲ, ಬಟ್ ಆ್ಯಸ್ ಪರ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಬಿಲ್ಲಾರಂಗ ಭಾಷಾ ಅದ್ರ ಜೊತೆಗೆ ಬಂದ್ಬಿಟ್ಟು ಚೇರನ್ ಅವರ ಡೈರೆಕ್ಷನ್ನಲ್ಲಿ ಬರ್ತಿರುವ ಸಿನಿಮಾ ಸಹ ಎರಡೂ ಸಿನಿಮಾಗಳು ಅಟ್ ಎ ಟೈಮ್ ಶೂಟಿಂಗ್ ಶುರು ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಎರಡೂ ಸಿನಿಮಾಗಳ ಮಧ್ಯೆ ಬಿಗ್ ಬಾಸ್ ಸೀಸನ್ 11 ಅಪ್ಡೇಟ್ ವಿಷಯಕ್ಕೆ ಬಂದರೆ, ರೂಮರ್ಸ್ ಪ್ರಕಾರ ಸೆಪ್ಟೆಂಬರ್ 1 ಅಥವಾ 2nd ವೀಕಲ್ಲಿ ನಿಮಗೆ ಪ್ರೋಮೋ ಅನ್ನೋದು ಸಿಗ್ತಾ ಇದೆ. ಆ್ಯಂಡ್ ಅಕ್ಟೋಬರಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಆ್ಯಂಡ್ ಈ ಸಲ ಸಹ ಬಿಗ್ ಬಾಸ್ ಸೀಸನ್ 11ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ನಿಮಗೆ ಸಿಗ್ತಾ ಇದೆ. ಸೊ ಇನ್ನು 48 ಆಯಿತು.
49 ವಿಷಯಕ್ಕೆ ಬಂದರೆ 49 ಬಂದ್ಬಿಟ್ಟು RC ಸ್ಟುಡಿಯೋಸ್ ಕಡೆಯಿಂದ ಆರ್ ಚಂದ್ರು ಅವರು 5 ಸಿನಿಮಾಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಲ್ಲಿ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಒಂದು ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಕೆಲವೊಂದು ಮೂಲಗಳ ಪ್ರಕಾರ ಸಿಗ್ತಿರೋ ಮಾಹಿತಿ ಏನಪ್ಪ ಅಂದರೆ, ಸೊ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಸರ್ ಅವರೇ ನಾಯಕ ನಟನಾಗಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಇದು ಇನ್ನೂ ಯಾವಾಗ ಟೇಕ್ ಆಫ್ ಆಗುತ್ತೋ ಸದ್ಯಕ್ಕಂತೂ ಮಾಹಿತಿಗಳು ಇಲ್ಲ. ಆ್ಯಂಡ್ ಈ ಸಿನಿಮಾದ ಸ್ಕ್ರಿಪ್ಟ್ ವಿಷಯಕ್ಕೆ ಬಂದರೆ ನಮ್ಮ ರಾಜಮೌಳಿ ಸರ್ ಅವರ ತಂದೆ ವಿಜಯೇಂದ್ರ ಪ್ರಸಾದ್ ಅವರು ಈ ಸಿನಿಮಾದ ಕಥೆಯನ್ನು ಬರೆದುಕೊಟ್ಟಿದ್ದಾರೆ. ಸೊ ಈ ಸಿನಿಮಾ ಏನಾದರೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ರಾಜಮೌಳಿ ಅವರ ತಂದೆಯವರ ಸ್ಕ್ರಿಪ್ಟ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದಕ್ಕೊಂದು ತೂಕ ಇದ್ದೇ ಇರುತ್ತೆ. ಆ್ಯಂಡ್ ಆ ಕಥೆನ ನಮ್ಮ ಭಾಷಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಸದ್ಯಕ್ಕೆ ಮ್ಯಾಕ್ಸ್ ಸಿನಿಮಾ ಸದ್ಯಕ್ಕೆ ರಿಲೀಸ್ ಆಗೋಕ್ಕೆ ಹೊರಟಿದೆ. ಆ್ಯಂಡ್ ಅವರ ನೆಕ್ಸ್ಟ್ ಸಿನಿಮಾ ಬಿಲ್ಲಾರ್ ರಂಗ ಭಾಷಾ. ಸೊ ಈ ಸಿನಿಮಾ ಶೂಟಿಂಗ್ ಶುರು ಆಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಚೇರನ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ, ಈ 2 ಸಿನಿಮಾಗಳು ಅಟ್ ಎ ಟೈಮ್ ಶೂಟಿಂಗ್ ಶುರುವಾಗ್ತಿದೆ ಅನ್ನೋ ಮಾತುಗಳು. ಬಟ್ 100% ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಬಟ್ ರೂಮರ್ಸ್ ಪ್ರಕಾರ ಸಿಗ್ತಿರೋ, ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಸಿಗ್ತಿರೋ ಮಾಹಿತಿಗಳಿದು. ಆ್ಯಂಡ್ ಇನ್ನು ನೆಕ್ಸ್ಟ್ POK ಶುರು ಆಗ್ತಿದೆ. ಅದಾದಮೇಲೆ ಮತ್ತೊಂದು ಸಿನಿಮಾ ಕಿಚ್ಚ ಸುದೀಪ್ ಸರ್ ಅವರ ಡೈರೆಕ್ಷನ್ನಲ್ಲೇ ಬರ್ತಿರುವ ಸಿನಿಮಾ. ಸೊ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, KRG ಸ್ಟುಡಿಯೋಸ್ ಕಡೆಯಿಂದ ನಮ್ಮ ಕಾರ್ತಿಕ್ ಸರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ ಅವರೇ ಸ್ವತಃ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ. ಆ್ಯಂಡ್ ಸಾಕಷ್ಟು ಸ್ಕ್ರಿಪ್ಟ್ ರೈಟರ್ಸ್ನೆಲ್ಲ ಇಟ್ಕೊಂಡು ಸ್ಕ್ರಿಪ್ಟ್ ಬರೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅವರು ಸ್ವತಃ ಹೇಳಿದರು ಕಾರ್ತಿಕ್ ಸರ್ ಅವರು. ಸೊ ಈ ಸಿನಿಮಾ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಕಾರ್ತಿಕ್ ಸರ್ ಅವರೇ ಹೇಳಿರೋ ಪ್ರಕಾರ 2025 ಮಿಡ್ಡಲ್ಲಿ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗೋಕ್ಕೆ ಹೊರಟಿದೆ ಅನ್ನೋ ಮಾತನ್ನು ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಬರ್ತಿರುವ ಸಿನಿಮಾ ಇದು ಅಲ್ವಾ. ಸೊ ಅವರು ಹೇಳಿದ್ದಾರೆ ಅಂದರೆ ಖಂಡಿತ 2025 ಮಿಡ್ ಆರ್ ಎಂಡ್ ಆಫ್ ದ ಇಯರಲ್ಲಿ ಶೂಟಿಂಗ್ ಶುರು ಆಗೋಕ್ಕೆ ಹೊರಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಟೋಟಲಿ ಕಿಚ್ಚ ಸುದೀಪ್ ಸರ್ ಅವರ ಲೈನಪ್ಸ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ. ಇಫ್ ಇನ್ ಕೇಸ್ ಏನಾದರೂ ನೀವು ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಆಗಿದ್ದರೆ ಮಾತ್ರ ದಯವಿಟ್ಟು ನಾನು ಪ್ರತಿದಿನವೂ ಅಥವಾ 2 ದಿನಗಳಿಗೆ ಒಂದು ಸಲ ಆದರೂ ನಿಮ್ಮ ಮುಂದೆ ಬರ್ತೀನಿ, ಅದು ಸಹ ಸಿನಿಮಾ ಎಪಿಸೋಡ್ಸ್ ಮುಖಾಂತರ. ಸಿನಿಮಾ ಎಪಿಸೋಡ್ಸ್ ಅಂದರೆ ಏನು ಅಂತ ಕೇಳೋದಾದರೆ, ಇಂಡಸ್ಟ್ರಿಗಳಲ್ಲಿ ಬರುವ ಸಣ್ಣ ಅಪ್ಡೇಟ್ ಆಗಿರ್ಬೋದು ಅಥವಾ ದೊಡ್ಡ ಅಪ್ಡೇಟ್ ಆಗಿರ್ಬೋದು, ಯಾವುದೋ ಒಂದು ಅಪ್ಡೇಟು ನಿಮ್ಮ ಮುಂದೆ ತರಕ್ಕೆ ಹೊರಟಿರೋ ಎಪಿಸೋಡ್ಸೇ ಈ ಸಿನಿಮಾ ಎಪಿಸೋಡ್ಸು. ಸೊ ಈಗಾಗಲೇ 50 ಎಪಿಸೋಡ್ಸ್ನ ಮಾಡಿದ್ದೀನಿ. ಆ್ಯಂಡ್ ನಾಳೆ ಅಥವಾ ನಾಳಿದ್ದು 51ನೇ ಎಪಿಸೋಡ್ ಮಾಡೋಕ್ಕೆ ಹೊರಟಿದ್ದೀನಿ. ಅದ್ರ ಜೊತೆಗೆ ಈ ರೀತಿಯ ಕನ್ನಡ ಸಿನಿಮಾ ಅಪ್ಡೇಟ್ಸು, ನಮ್ಮ ತಮಿಳ್ ಇಂಡಸ್ಟ್ರಿಯಿಂದ ಬರುವ ಅಪ್ಡೇಟ್ಸು ಅಥವಾ ನಮ್ಮ ತೆಲುಗು ಇಂಡಸ್ಟ್ರಿಯಿಂದ ಬರುವ ಅಪ್ಡೇಟ್ಸು, ಆಲ್ ಓವರ್ ಇಂಡಿಯಾ ಸಿನಿಮಾಗಳ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿದ್ದೀನಿ. ಸೊ ನೋಡಿ, ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಕಷ್ಟಪಡ್ತಿದ್ದೀನಿ. ಸೊ ಸಪೋರ್ಟ್ ಸಿಗ್ತಿಲ್ಲ, ಸ್ವಲ್ಪ ಸಪೋರ್ಟ್ ಸಿಕ್ಬಿಟ್ರೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಖುಷಿ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ.